ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ಸು. ಹಾಂ, ಅದು ಇದೊಂದೇ. 500ಕ್ಕೂ ಹೆಚ್ಚು ಪ್ರಯಾಣಿಕರು ದಿಢೀರ್ ರದ್ದಾದ್ರಿಂದ ಪರದಾಡ್ತಿದ್ದಾರೆ ಇಲ್ಲಿ. ಹಾಂ, ಯಶವಂತಪುರ ಇದು ಕಾರವಾರ. ಹಾಂ ಹಾಂ, ಟ್ರೈನೇ 1 ಕಿಲೋಮೀಟ್ರ್ ಇದೆ. ಇದು ಟ್ರೈನೇ 1 ಕಿಲೋಮೀಟ್ರ್ ಇದೆ. ಎಲ್ಲ ಕಡೆಗಿದೆ ನಿಮಗೆ. ಬಾಳೆಪೇಟೆಯಿಂದ ಮಂಗಳೂರಿಗೆ ಬಸ್ ಇದೆ, ಎಲ್ಲ ಕಡೆಗೂ ಬಸ್ ಇದೆ. ಬಟ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ನೀವು ವಾಕ್ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಿ ಇವ್ರಿಗೆ ಆಕ್ಚುಲಿ ಇಲ್ಲಿ ರಸ್ತೆ ಇದೆ, ಇವರು ಬೇಜವಾಬ್ದಾರಿ ತಂದಿದ್ದ ರಸ್ತೆ ಸರಿ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಇವ್ರಿಗೆ ಚೆಕಿಂಗ್ ಬರ್ತಾರೆ ಅದು ಇದು ಅಂತ. 3 hours ಬೇಕಾ? ನಾನು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಅಲ್ಲಿ ಇರೋಕ್ಕೆ ಹೇಳಿ, ನಾನು ವೀಡಿಯೋ ಮಾಡ್ತಿರ್ತೀನಿ ನೋಡಿ, ವೀಡಿಯೋ ಕವರೇಜ್ ಮಾಡ್ತಿರ್ತೀನಿ ಅಂತೇಳಿ ಅವ್ರಿಗೆ. ಹಾಂ, ವೀಡಿಯೋ ಕವರೇಜ್ ಮಾಡ್ತಿರ್ತೀನಿ ಅಂತೇಳಿ ಮೊಬೈಲಲ್ಲಿ. ಇಲ್ಲ, ನಾನು ಇಲ್ಲಿದ್ದೀನಿ. ಅವ್ರಿಗೆ ಫೋನ್ ಮಾಡಿ ಹೇಳಿ ಅವರಿಗೆ ನಾನು ಇಲ್ಲಿದ್ದೀನಿ, ರೈಲ್ವೆ ಸ್ಟೇಷನ್ ಇದ್ದೀನಿ. ಹಾಂ ಮೇಡಮ್, ಯಾಕೆ ಮೇಡಮ್, ಏನಾಯ್ತು ಮೇಡಮ್? ವಾಟ್ ಹ್ಯಾಪನ್? ವಿಸ್ಡಮ್ ಟ್ರೈನ್ ಅಂತ ನೋಡಿ. ಸರ್ ಏನಾಯ್ತು ಸರ್? ಹಾಂ ಸರ್, ಎಷ್ಟೊತ್ತಾಯ್ತು ಸರ್ ನೀವು ನಿಂತು ಇಲ್ಲಿ? 3 ಗಂಟೆ ಮೇಲೆ ಆಗುತ್ತೆ ಮತ್ತೆ. ಅಲ್ಲ ಸರ್, ಇವಾಗ ನೀವು ಬಂದು ಎಷ್ಟೊತ್ತಾಯ್ತು? ಯಾವುದು? ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು ಸರ್? ಇಲ್ಲಿ ಬಂದು 1 ಗಂಟೆ ಆಯ್ತು. ಈಗ ಏನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಸರ್? ಏನು ವ್ಯವಸ್ಥೆ ಇಲ್ಲ ಅಲ್ಲಿ. ಹಾಂ, ಇಲ್ಲಿ ಗಾಡಿ ಬರೋದಿಲ್ಲ ಯಾವುದು. ಹಾಂ, ಇಲ್ಲಿ 3 ಕಿಲೋಮೀಟರ್ ಇದೆ ನಡೆಯೋಕ್ಕೆ. ಹಾಂ ಹಾಂ, ನಮ್ಮ ಇಲ್ಲಿಗೆ ಹೋಗ್ಬೇಕಾದ್ರೆ ಮೇನ್ ರೋಡಿಗೆ ಹೋಗ್ಬೇಕಂದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಾಯಿರಿ ಸರ್? ನಾವು ಇಲ್ಲಿ ಪುತ್ತೂರು, ಬೆಂಗಳೂರಿಂದ ಪುತ್ತೂರು. ಹಾಂ ಹಾಂ. ಈಗೇನು ರೈಲ್ವೆ ಇಲಾಖೆ ಬದಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿಲ್ವಾ? ಏನು ಹೇಳಿಲ್ಲ ಅವರು, ಏನು ಮೆಸೇಜೇ ಬಂದಿಲ್ಲ ಅವರು. ಸರ್ ನಿಮ್ಮ ಹೆಸರು? ರೋಡ್ ಕ್ಲಿಯರ್ ಆದಂತ ಬಿಡ್ತೇವೆ ಅಂತ ಹೇಳಿದ್ರು. ಸರ್ ನಿಮ್ಮ ಹೆಸರು? ನಾನು ಕೃಷ್ಣ ಭಟ್. ಈಗಲೇ ಕಳಿಸಿ. ನೋಡ್ಕೊಂಡು ಮತ್ತು ಒಳಗೇನು ಬರ್ತೀವಿ, ಈಗೇನು ಬರ್ತೀವಿ. ನೋಡಿ ಇಲ್ಲಿ ಏನಾಗಿದೆ ಅಂದರೆ, ರೈಲ್ವೆ ಸ್ಟೇಷನ್ನು ಇಲ್ಲಿ ಬಾಳ್ಳುಪೇಟೆ ರೈಲ್ವೆ ಸ್ಟೇಷನ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಇದ್ರೂ ಇದಕ್ಕೆ ರಸ್ತೆ ಇಲ್ಲ. ಪದೇ ಪದೇ ನಮ್ಮ ಭೂಕುಸಿತ ಆಗಿ ಇದು ಮೊನ್ನೆ ಈಗ 3 ದಿವಸದ ಮುಂಚೆ ಆಗಿತ್ತು. ಅದೇ ಜಾಗದಲ್ಲಿ ಮತ್ತೆ ಬಂಡೆ ಕುಸಿದಿದೆ. ಆ ಬಂಡೆ ಕುಸಿದ್ರಿಂದ ಪ್ರಯಾಣಿಕರಿಗೆ ತುಂಬ ಸಮಸ್ಯೆ ಆಗಿದೆ. ಇಲ್ಲಿ ಒಂದು ಬದಲಿ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ, ಯಾವುದೇ ವೆಹಿಕಲ್ಗಳು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ.
ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಈಗ ಒಳ್ಳೆ ಟೈಮ್ ಇದು, ಊಟ ತಿಂಡಿ ಇದೆಲ್ಲದಕ್ಕೂ ಪರದಾಡ ಅಂತ ಪರಿಸ್ಥಿತಿ ಇಲ್ಲಾಗಿದೆ. ಈ ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ, ಈ ಬಾಳ್ಲುಪೇಟೆಗೆ ರೈಲ್ವೆ ಡೈಲಿ ಕೆಲಸಕ್ಕೆ ಬರ್ತಾರೆ, ಇವ್ರಿಗೇನೋ ಚೆಕ್ಕಿಂಗ್ ಬರ್ತಾರೆ, ಆ ಥರ ಏನೋ ಕಾರಣ ಇರ್ತಾರೆ. ಆ ಕಾರಣದಿಂದ ಇಲ್ಲಿ ಅರ್ಧ ಕಿಲೋಮೀಟರ್ ರಸ್ತೆನೂ ಸಹ ಇವರು ರಸ್ತೆಗಳನ್ನ ರೆಡಿ ಮಾಡ್ಕೊಂಡಿಲ್ಲ. ಅದರಿಂದ ಈ ಪ್ರಯಾಣಿಕರಿಗೆ ತುಂಬ ಸಮಸ್ಯೆ ಆಗಿದೆ. ಇಲ್ಲಿಂದ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದರೆ ಅಲ್ಲಿಗೆ ಆಟೋ ಬರುತ್ತೆ, ಅಲ್ಲಿಗೂ ರಸ್ತೆ ಸರಿ ಇಲ್ಲ. ಹಾಗಾಗಿ ಇದು ಬೇಗ ಏನಾದ್ರು ಒಂದು ಸರ್ಕಾರ ಇದ್ರ ಬಗ್ಗೆ ಗಮನ ತಗೊಂಡು ದಯವಿಟ್ಟು ಈಗ ಭೂಕುಸಿತ ಆಗ್ತಿರೋದನ್ನ ಇದಕ್ಕೇನಾದರೂ ಬದಲಿ ವ್ಯವಸ್ಥೆ ಮಾಡಿ, ಯಾವಾಗಲೂ ಕೆಲಸಗಾರರು ಯಾವಾಗಲೂ ನಿರತವಾಗಿ ಟ್ರ್ಯಾಕ್ ಮೇಲೆ ಇರಬೇಕು ಅನ್ನೋದು ಥರ ಏನಾದ್ರು ಈ ನಮ್ಮ ಸಕಲೇಶ್ಪುರ ಭಾಗದಿಂದ ಮಂಗಳೂರವರೆಗೂ ಇದಾಗಲೇಬೇಕು ಅನ್ನೋದು ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ತೀನಿ. ನಿಮ್ಮ ಹೆಸರು? ಪ್ರದೀಪ್ ಅಂತ.